ಮುಂದೊಂದು ದಿನ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಡಿಕೆ ಶಿವಕುಮಾರ್ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ರಾಜಗುರು ದ್ವಾರಕನಾಥ್ ಅವರು ಆಗಾಗ ರಾಜಕೀಯ ವ್ಯಕ್ತಿಗಳ ಸಿನಿಮಾ ತಾರೆಯರ ಭವಿಷ್ಯವನ್ನ ನುಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಕೂಡ. ಕೆಲವೊಂದಿಷ್ಟು ವಿಚಾರಗಳು ಕೂಡ ಅವರು ಹೇಳಿರುವಂತದ್ದು ನಿಜವಾಗಿದೆ. ಈಗ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ಗೆ ಉತ್ತಮವಾದಂತಹ ಭವಿಷ್ಯವಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ಚಿಕ್ಕಮಗಳೂರಿನಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ರಾಜಗುರು ದ್ವಾರಕನಾಥ್ ಅವರು. ಡಿಕೆ ಶಿವಕುಮಾರ್ ಅವರ ಕನಸು ಕೂಡ ಅದೇ, ಸಿಎಂ ಆಗಬೇಕು ಅಂತ. ಕಳಸಾಭಿಷೇಕ ನಡೀತು. ಎಲ್ಲ ನಮ್ಮ ಶೃಂಗೇರಿ ಶಾರದಾ ಪೀಠದ ಅನುಮತಿಯನ್ನು ಪಡೆದು ಅವರ ಮಾರ್ಗದರ್ಶನದಲ್ಲೇ ಇಲ್ಲಿ ನಮ್ಮ ಆಗಮಿಕರು, ನಮ್ಮ ಶಾಸ್ತ್ರಿಗಳು ಎಲ್ಲ ಸೇರಿ ಇಡೀ ತಂಡ ಸೇರಿ ಮಾಡಿದ್ದಾರೆ. ತಾವು ಎಲ್ಲ ನೋಡಿದ್ದೀರಾ. ಇದು ಮಾಡತಕ್ಕಂಥದ್ದು ಕೇವಲ ದತ್ತನ ಭಕ್ತರು ಎಲ್ಲರೂ ಸುಖವಾಗಿರಲಿ, ಇಡೀ ರಾಷ್ಟ್ರ ಭಾರತ ದೇಶ ಭಕ್ತಿಯಿಂದ ಸಮೃದ್ಧಿಯಾಗಿ ಧರ್ಮದ ನೆಲೆಬೀಡಾಗಿ ವಿಶ್ವಕ್ಕೆ ಭಾರತ ದೇಗುಲವಾಗಬೇಕು ಅಂಥ ಒಂದು ಶಕ್ತಿ ಇಲ್ಲಿ ತುಂಬಿದೆ. ದತ್ತ ಅಂದರೆ ಕೊಡ್ತಕ್ಕಂಥವನು, ದತ್ತದೇವರೊಬ್ಬರೇ ದೇವತೆಗಳಲ್ಲಿ ಕೊಡ್ತಕ್ಕಂಥ ಒಂದು ದೇವ ದತ್ತ. ಅಂಥ ಜಾಗಕ್ಕೆ ಬಂದಿದ್ದೇವೆ. ಅದು ಇಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳಾದ ಭಾರತೀರ್ಥ ಮಹಾಸ್ವಾಮಿಗಳು, ವಿಜಯ ಭಾರತ ಸ್ವಾಮಿಗಳ ಅನುಗ್ರಹದೊಂದಿಗೆ ನಡೆದ ಒಂದು ದೇವತಾ ಕಾರ್ಯದಲ್ಲಿ ನಾನು ಬಂದಿದ್ದೀನಿ ಅಂತಂದರೆ ನನ್ನ ಧರ್ಮಪತಿ ಸಹಿತವಾಗಿ ಬಂದಿದ್ದೇನೆ. ಇದು ನಮ್ಮ ಜನ್ಮಪುಣ್ಯ ವಿಶೇಷ, ಗುರುಗಳ ಅನುಗ್ರಹ. ಅದರಲ್ಲಿ ಬೇರೆ ಏನೂ ಇಲ್ಲಿ ನಾನು ಹೇಳೋಕ್ಕೆ ಅವಕಾಶಗಳಿಲ್ಲ. ನಾನು ಇಷ್ಟು ದೂರ ಬೆಳೆದು ಬಂದಿರೋದು ಕೂಡ ನಮ್ಮ ಜಗತ್ತುಗಳ ಅನುಗ್ರಹದಿಂದ, ಅವರ ಆಶೀರ್ವಾದದಿಂದ. ಇಲ್ಲಿಗೆ ಬರೋಕ್ಕೆ ಕಾರ್ಯಕಾರಣಗಳಿರ್ತವೆ. ಯಾವುದಕ್ಕೆ ಕರ್ಕೊಂಡ್ಬಂದಿದ್ದಾನೆ ಭಗವಂತ ಅಂಥೇಳಿ ನನಗೆ ಗೊತ್ತಿಲ್ಲ. ನಾನು ಕರ್ನಾಟಕ ಸರ್ಕಾರದಿಂದ ಧರ್ಮ ಪ್ರಚಾರ ಪರಿಷತ್ತಲ್ಲಿ ನೇಮಕ ಆಗಿದ್ದೇನೆ. ವೇದ